ಹಾಂ ಸರ್. ಹಾಂ ಹಾಗೆ ಈ ಎಫೆಕ್ಟ್ಗೆ ನಮ್ಗೆ ಅಷ್ಟು ಗೊತ್ತಾಯಿತು, ಅಷ್ಟು ನೀರು ಗೊತ್ತಾಯಿತು. ನಾನು ಅದು ಈ ಆನ್ಲೈನ್ ಡೈರೆಕ್ಷನು ಇದು ಲೈನ್ ಇದೆ, ಇದು ಎಫೆಕ್ಟ್ ಬೇರೆ ರಿಯಾಕ್ಟ್ ಇರುತ್ತೆ. ಈ ಲೈನು ನಮ್ಗೆ ಆ ಕಾರ್ನರ್ ಸಿಗ್ತದೆ, ಇದೇ ಡೈರೆಕ್ಷನ್ ನಾವು ಅಲ್ಲಿ ತೋರಿಸಿದ್ರು ಕೂಡ ಸೇಮ್ ಲೈನ್. ಈ ಲೈನಲ್ಲಿ ಎಲ್ಲಿ ಹಾಕಿದ್ರೆ ನಿಲ್ಸಿರುತ್ತೆ, ಬಟ್ ಅದು ಜೆಂಟ್ಸನ್ನು ಇಲ್ಲ ಅಲ್ಲಿ ನಮ್ಮ ಲೈಟ್ ಐಟ್ ಪ್ಯಾಕಿಂಗ್ ಇದೆ. ಓಕೆ, ಇದು ಲೈಟ್ ಇದೆಲ್ಲ ಸ್ಟೋರೇಜ್ ಲೈನ್, ಈ ಲೈನ್ ಸ್ಟೋರೇಜ್ ಲೈನ್. ಇದೆ ಸರ್ ಪಾಯಿಂಟ್, ಇದೇ ಪಾಯಿಂಟ್. ನೀವು ಎಷ್ಟು ಸಲ ಚೆಕ್ ಮಾಡಿದ್ರೆ ನಮ್ಗೆ ಇದೇ ಪಾಯಿಂಟ್ ತೋರಿಸ್ಬೇಕು, ಇದನ್ನೇ ಮಾಡೋದು. ಪರವಾಗಿಲ್ಲ ಸರ್. हाँ, साइड में बोलो। स्टोर में कोई नहीं है? हाँ, स्टोर में कोई नहीं है, राजीव सर नहीं है। रुको थोड़ा, मैं इधर क्लाइंट ऑफिस में ಗಾಡಿ ನಿಲ್ಸ್ಬೇಕಾದ್ರೆ ಸ್ಪೀಡ್ ಲೆವೆಲ್ ಕರೆಕ್ಟ್ ನಿಲ್ಲಿಸ್ಬೇಕು. ಹಾಂ, ಅದು ಹೌದು. ಸ್ಪಿರಿಟ್ ಲೆವೆಲ್ ಇಲ್ಲ ಅಂದರೆ ಸರ್ ರಾಡ್ ಬರೋಲ್ಲ, ಮತ್ತೆ ಜಾಮ್ ಆಗುತ್ತೆ. ಇಲ್ಲ, ಅದು ಲೈಟಾಗಿ ಅವ್ರು ಏನೋ ಲೆಕ್ಕದಲ್ಲಿ ಡಿಫ್ರೆಂಟ್ ಆದರೆ ನಮ್ಮ ಸೋರ್ಸ್ ಇಲ್ಲಿದ್ರೆ ಸ್ವಲ್ಪ ಇಲ್ಲಿ ಹೊಂಟೋಗುತ್ತೆ, 1000 ಅಡಿ ಹೋಗುತ್ತದೆ, ಸೈಡ್ ಹೊಂಟೋಗುತ್ತೆ. ಅದು ಸ್ಪೀಡ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ಅದು ಗಾಡಿಗೆ ಬರುತ್ತೆ. ಸ್ಪಿರಿಟ್ ಲೆವೆಲ್ ಇಲ್ಲ ಅಂದರೆ ಅವ್ರು ಹೋಲ್ ಹಾಕೋಕ್ಕೆ ಆಗಲ್ಲ. ಎಕ್ಸಾಕ್ಟಾಗಿ ಅದು ಮಿಸ್ಟೇಕ್ ಸುಮಾರು ಜಾಗದಲ್ಲಿ ಮಿಸ್ಟೇಕ್ ಆಗುತ್ತೆ. ಯಾಕೆಂದರೆ ನಾವು ಗಾಡಿ ಬಂದು ನಿಲ್ಲಿಸ್ತಾರೆ, ಯಾಕೆಂದರೆ ಅದು ನಮ್ಮ ಪಾಯಿಂಟ್ ಇದೆ, ಪಾಯಿಂಟ್ ಕರೆಕ್ಟ್ ಸೆಂಟ್ರಲ್ಲಿ ಮಾಡಿರ್ತಾರೆ. ಆ ಸ್ಪೀಡ್ ಲೆವೆಲ್ ಏನೋ ಒಂದು ಕಡೆ ಸ್ವಲ್ಪ ಲೈಟಾಗಿದ್ರೆ ಇವಾಗ ನಾವು 4 ಫ್ಲೋರಲ್ಲಿ ತೂಕ ಬಿಡ್ತೀವಿ, ಒಂದು ಚೂರು ಹೊಡಿಯುತ್ತೆ, 4 ಫ್ಲೋರಿಂದ ಕೆಳಗೆ ಬರ್ಬೇಕು, 4 ಇಂಚು ಹೊಡಿಯುತ್ತೆ, ಕಣ್ಣು ಕಾಣಿಸೋದೇ ಇಲ್ಲ, ಆ ಥರ ಹೊಂಟೋಗುತ್ತೆ. ಅದು ಮೇಲ್ಗಡೆ ಎಷ್ಟು ಪರ್ಫೆಕ್ಟಾಗಿ ನಾವು ಚೆಕ್ ಮಾಡ್ತೀವೋ ಅಷ್ಟು ನಾವು ಇದು ಪಾಸ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಮಾರೋ ಟೈಮ್ನ ವಿಡಿಯೋ ಕಳಿಸಿ ಸರ್.